ಇನ್ನು ಧಾರಾಕಾರ ಮಳೆಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡಿದೆ. ಮೂಡಿಗೆರೆ ತಾಲೂಕಿನ ಸಬ್ಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂಡಿಗೆರೆ ತಾಲೂಕಿನ ಗೋಣಿಬೀಡು, ಕೊಟ್ಟಿಗೆಹಾರ ಜೊತೆಗೆ ಈ ಸಬ್ಲಿ ಈ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಸಬ್ಲಿ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸಬ್ಲಿ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಆ ಭಾಗದಲ್ಲೆಲ್ಲ ವಿದ್ಯುತ್ ಕಂಬ ಕಟ್ಟಾದರೆ ಅದನ್ನು ಸರಿ ಮಾಡಲಿಕ್ಕೆ ತಿಂಗಳಾನ್ಗಟ್ಟಲೆ ಸಮಯ ತೆಗೆದುಕೊಳ್ತಾರೆ. ಭಾರೀ ಶಬ್ದದೊಂದಿಗೆ ಟ್ರಾನ್ಸ್ಫಾರ್ಮರು ಈಗ ಸ್ಫೋಟಗೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸಾಕಷ್ಟು ಗ್ರಾಮೀಣ ಭಾಗದಲ್ಲೆಲ್ಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗ್ತಾ ಇದೆ. ಬರೀ ಸಬ್ಲಿ ಅಂತಲ್ಲ, ಇನ್ನು ಆ ಮೂಡಿಗೆರೆ, ಗೋಣಿಬೀಡು, ಈ ಬಾಳೂರು, ಅದ್ರ ಜೊತೆಗೆ ಸುಂಕಸಾಲೆ, ಹಿರೇಬೈಲು, ಹೆಮ್ಮಕ್ಕಿ ಈ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ವಿದ್ಯುತ್ ಕಂಬಗಳು ಕಟ್ಟಾಗಿದ್ದಾವೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಅದ್ರ ಜೊತೆಗೆ ಬಿರುಗಾಳಿ, ಗುಡುಗು ಸಮೇತ ಮಳೆ ಬರ್ತಾ ಇರೋದ್ರಿಂದ ಜನ ಭಯಭೀತರಾಗಿ ಮನೆಯಿಂದ ಹೊರಗಡೆ ಬರೋಕ್ಕೆ ಸಾಕಷ್ಟು ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಮನೆಗಳನ್ನು ಅವರ ಕಾಫಿ ತೋಟದಲ್ಲಿ ಕಟ್ಕೊಂಡಿರ್ತಾರೆ. ಯಥೇಚ್ಛವಾಗಿ ಮರಗಳು ಬೆಳೆದಿರ್ತಾರೆ. ಆ ಮರಗಳು ಯಾವಾಗ ಮನೆಗಳ ಮೇಲೆ ಬೀಳ್ತದೋ ಅನ್ನೋಂಥ ಭಯದಲ್ಲೂ ಕೂಡ ಇದ್ದಾರೆ. ನೋಡಿ, ಸುಟ್ಟು ಹೋಗಿ ಬರ್ತಾ ವಾಕಿ ನೋಡಿ. ಹೊಗೆ ನೋಡಿ, ನಮ್ಮ ಫೀಸ್ ಹೋಗ್ತೇವೆ ಅಂತ. ಫೀಸ್